ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಇವತ್ತು ಶೋಯಿಂದ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಇರುತ್ತಲ್ಲ, ಏನೇನೋ ಸಣ್ಣ ಪುಟ್ಟ, ಅದನ್ನು ನಾನು ತಗೊಂಡಿದ್ದೀನಿ, ತರಿಸಿದ್ದೀನಿ. ಸೊ ಒಟ್ಟಿಗೆ 3 ಆರ್ಡ್ರ್ ಬಂದಿದೆ, ಇನ್ನೂ ಬರಬೇಕು. ಸೊ ಇದನ್ನು ಇಷ್ಟನ್ನ ಸದ್ಯಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಡೈಲಿ ವೇರಿಗೆ ಓವರ್ ಸೈಜ್ಡ್ ಟಿ ಶರ್ಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಕ್ಲಾತ್ಸ್ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಕಂಫರ್ಟಬಲ್ ಅಲ್ಲ ಮಿಶೋಲ್ಲಿ. ನಾನು ಆಲ್ಮೋಸ್ಟು ಆರ್ಡ್ರ್ ನಾನು ಇಟ್ಕೊಂಡಿರೋದಕ್ಕಿಂತ ರಿಟರ್ನ್ ಮಾಡಿರೋದೇ ತುಂಬ ಜಾಸ್ತಿ. ಐ ಡೋಂಟ್ ನೋ ಈ ಶರ್ಟ್ಸು ಯಾವ ಥರ ಇರುತ್ತೆ ಅಂತ. ಡೈಲಿ ವೇರಿಗೆ ಎಲ್ಲ ಓಕೆ, ನೈಸ್, ತುಂಬಾ ದೊಡ್ಡದಿದೆ ನನಗೆ. ಫುಲ್ಲು ಇದೇ ಕಾಣಿಸ್ತಿಲ್ಲ ಅನಿಸುತ್ತೆ. ಓವರ್ ಸೈಜ್ಡ್, ಓಕೆ, ನೈಸ್ ಅಂತ ಅನಿಸುತ್ತೆ. ಕಲರ್ ಅಷ್ಟೇ, ಓಕೆ, ಕಲರ್ ಅಷ್ಟೇ. ಇದು ಸ್ವಲ್ಪ ಕಲರು ಹಾಗೆ ಹೀಗೆ ಅನಿಸ್ತಿದೆ. ನಾನು ಶೇಡ್ ಯೂಶ್ವಲಿ ನೋಡುವಾಗ ಇಮೇಜಲ್ಲಿ ಸ್ವಲ್ಪ ಚೇಂಜ್ ಇರುತ್ತಲ್ಲ, ಆ ಥರ ಡಾರ್ಕ್ ಆರೆಂಜು ಆ ಥರ ಇತ್ತು. ಇದೊಂದಿದೆ ಕಾಂಬೋ ಆಫರ್ ಆ್ಯಕ್ಚುಲಿ ಟಿ ಶರ್ಟ್ಸ್. ಸೊ ಇದೆರಡು ನನಗೆ ಅಂತ ತೊಗೊಂಡಿರೋದು. ಆ್ಯಂಡ್ ಒನ್ ಮೋರ್ ಪ್ರಾಡಕ್ಟ್, ಇದು ಬಾತ್ರೂಮ್ಗೆ ತುಂಬ ಯೂಸ್ ಆಗುತ್ತೆ. ನಮ್ಮಲ್ಲಿ ಯೂಶ್ವಲಿ ಸಿಂಗಲ್ದು ಸೋಪ್ ಬಾಕ್ಸಸ್ ಇತ್ತು, ಯಾಕೋ ತುಂಬ ಅದು ಸೋಪ್ ಲಿಕ್ವಿಡ್ ಹಾಕ್ತಾ ಇತ್ತು. ಅದಕ್ಕೆ ಈ ಥರ ತರದೆ. ಈ ಥರ ಹೋಲ್ಸ್ ಇದೆ, ಬಟ್ ಸ್ಟಿಲ್ ಐ ಡೋಂಟ್ ನೋ, ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇದೆ, ಅದಕ್ಕೂ ಏನೋ ಗೊತ್ತಿಲ್ಲ. ಸೊ ಇದು ಅಟ್ಲೀಸ್ಟ್ ಈಗ ಸ್ಟಿಕ್ ಮಾಡಿದರೆ ಲೈಕ್ ಮೊಳೆ ಹೊಡಿಕೊಬೋದು, ಇಲ್ಲ ನಾವು ಸ್ಟಿಕ್ ಹಾಕೊಬೋದು. ಮಾಡಿದ್ರೆ 2 in 1. ಮತ್ತು ಮುಖ್ಯವಾಗಿ ನನ್ನ ಮಗಳಿಗೆ ಹೈಟ್ ಸಾಕಾಗಲ್ಲ, ಸ್ವಲ್ಪ ಸೆಲ್ಫ್ ಮೇಲಿದೆ ನಂದು. ನಾವಿರೋ ಮನೇಲಿ, ಇವಾಗಿರೋ ಮನೇಲಿ ವಾಶ್ರೂಮಲ್ಲಿ ಬಾತ್ರೂಮಲ್ಲಿ ಮೇಲಿದೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಮತ್ತು ಅವಳ ಸೋಪು ಸೇಮ್ ಪ್ರಾಬ್ಲಮ್ಮು. ಅವಳು ಫಸ್ಟು ಅದನ್ನೆಲ್ಲ ವೇಸ್ಟ್ ಮಾಡೋದು ಒಂದು ಕಡೆ ಆದರೆ ಇನ್ನೊಂದು ಸ್ವಲ್ಪ ಅದು ಅವಳಿಗೆ ಇಷ್ಟ ಆಗಲ್ಲ. ಆ ಥರ ನಾವು ದೊಡ್ಡವರಾದರೆ ಅಡ್ಜಸ್ಟ್ ಮಾಡ್ಕೋತೀವಿ, ಅವಳಿಗೆ ಸ್ವಲ್ಪ ಇಷ್ಟ ಆಗಲ್ಲ. ಮೇನ್ ಬ್ರಷ್ ಹೋಲ್ಡರ್ ಅವಳಿಗೆ ಬೇಕಿತ್ತು. ಮೀನ್ಸ್ ಡೈಲಿ ನಾವೇ ತೊಗೊಡ್ಬೇಕಿತ್ತು, ಅವಳು ಏನಾದರೂ ವಾಶ್ರೂಮ್ಗೆ ಬ್ರಷ್ ಮಾಡೋಕ್ಕೆ ಹೋದಾಗ, ಸ್ನಾನ ಮಾಡೋಕ್ಕೆ ಹೋದಾಗ. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ವಿತಿನ್ 100 ಅನ್ಕೋತೀನಿ, 99 ಇಲ್ಲ, ಐ ಥಿಂಕ್ ಅಷ್ಟೇ, ವಿತಿನ್ 100. ಸೊ ಚೆನ್ನಾಗಿದೆ ಮಟೀರಿಯಲ್, ಪ್ಲಾಸ್ಟಿಕ್ ಚೆನ್ನಾಗಿದೆ, ಓಕೆ, ಯೂಸಬಲ್. ಆ್ಯಂಡ್ ಇಲ್ಲಿ ಬ್ರಷ್ನೆಲ್ಲ ಇಟ್ಕೊಬೋದು. ಇಲ್ಲೂ ಇಟ್ಕೊಬೋದು, ಇಲ್ಲಿ ಇಟ್ಕೊಬೋದು. ಟೂತ್ಪೇಸ್ಟು ಒಳಗಡೆ ಇಟ್ಕೊಬೋದು, ಈ ಥರ ಇದೆ. ಸೊ ಇದು ಬ್ರಷ್ ಕಮ್ ಸೋಪ್ ಹೋಲ್ಡರ್. ಒನ್ ಮೋರ್ ಪ್ರಾಡಕ್ಟ್, ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ಅನ್ಕೋತೀನಿ. ಸ್ಲಿಪ್ಪರ್ ಸ್ಟ್ಯಾಂಡ್ ನಾನು ತುಂಬ ದಿನದಿಂದ ಅಂದ್ಕೊಂಡು ಇವಾಗ ತೊಗೊಂಡಿದ್ದೀನಿ. ಪ್ಯಾಕಿಂಗ್ಗೆ 2 ಕವರ್ ಹಾಕಿ ಕೊಟ್ಟಿದ್ದಾರೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಅಲ್ಲ ಇದು, ಸ್ಲಿಪ್ಪರ್ ಸ್ಟ್ಯಾಂಡ್ ಬರಬೇಕು. ನಾನು ಆ್ಯಕ್ಚುಲಿ ಲಾಸ್ಟ್ ಈ ಸೋಪ್ ಹೋಲ್ಡರ್ ನೋಡಿದಾಗ ಇದೇ ಅಂದ್ಕೊಂಡೆ, ಬ್ರೆಡ್ ಸ್ಯಾಂಡ್ವಿಚ್ ಮೇಕರ್. ಸೊ ನಾವು ಅಂದ್ಕೊಂಡಿದ್ದೆ ಒಂದು, ಬಂದಿರೋದೇ ಒಂದು, ಬಟ್ ಅದು ಇನ್ನೂ ಒಂದು ಇವತ್ತೇ ಶಿಪ್ಪಿಂಗ್ ತೋರಿಸ್ತಿತ್ತು, ಸ್ಟಿಲ್ ಬಂದಿಲ್ಲ. ಸೊ ಪ್ಯಾಕಿಂಗ್ ಎಲ್ಲ ಫುಲ್ ಮುರಿದೋಗ್ಬಿಡುತ್ತೆ ಅಂತ ಈ ಥರ ಮಾಡಿದ್ದಾರೆ. ಯೂಶ್ವಲಿ ಬ್ರೆಡ್ ಸ್ಯಾಂಡ್ವಿಚ್ ಮೇಕರ್ ನಾನು ಯೂಶ್ವಲಿ ಇಷ್ಟು ದಿನ ತವಾದಲ್ಲೇ ಮಾಡ್ತಿದ್ದೆ. ನನ್ನ ಮಗಳು ಅದು ಸ್ಲೈಸು, ನಾವು ಆನಿಯನ್, ಟೊಮೊಟೊ ಸ್ಲೈಸ್ ಆ್ಯಂಡ್ ಕ್ಯಾಬೇಜ್ ಎಲ್ಲ ಹಾಕಿದಾಗ ಎತ್ತೆ ಮಾಡಿಬಿಟ್ಟು ಅವಳು ಬೇಕಾಗಿರೋದು ಏನಾದರೂ ಆ ಥರ ತಿಂತಿದ್ಲು. ಇಲ್ಲ ಬ್ರೆಡ್ಡು ಜಸ್ಟ್ ನಾವಿಲ್ಲ ಮಯೋನೀಸ್ ಅಥವಾ ಸಾಸ್ ಏನಾದರೂ ಹಾಕಿದರೆ ಅಷ್ಟು ಮಾತ್ರ ತಿಂತಿದ್ಲು. ಸೊ ಇದಾದರೆ ತರಿಸಿರೋದು ಏನಕ್ಕೆ ಬ್ರೆಡ್ ಯಾವ ಸೈಜ್ ಇದೆ ಅಷ್ಟೇ, ಮನೆಗೆ ಮಾಡುವಂತಹದ್ದು ಇದು ಬ್ರೆಡ್ ಸ್ಯಾಂಡ್ವಿಚ್ ಮೇಕರ್. ಸ್ಟಿಲ್ ಅವಳಿಗೆ ಪ್ರೆಸ್ ಮಾಡಿದಾಗ ಸ್ವಲ್ಪ ಗೊತ್ತು ಆಗಲ್ಲ. ಈಗ ನಾವು ನೋಡಿದ್ದೀವಿ ಅವಳನ್ನ ಹೊರಗಡೆ ಎಲ್ಲ, ಯೂಶ್ವಲಿ ಈಗ ಹೊರಗಡೆ ಎಲ್ಲ ತಿಂದರೆ ಅದು ವಿತ್ ವೆಜ್ಜೀಸ್ ತಿಂತಾರೆ. ಮನೇಲಿ ಮಾತ್ರ ಆ ಥರ ಫುಲ್ ಸಪ್ರೇಟ್ ತೆಗೆದಿಟ್ಬಿಟ್ಟು ವೆಜಿಟೇಬಲ್ಸ್ದು ಅವಳದು ಸ್ವಲ್ಪ ಈ ಥರ ಒಂದೊಂದ್ಸಲ ಇಷ್ಟಪಡ್ತಾಳೆ, ಒಂದೊಂದ್ಸಲ ಇಷ್ಟಪಡಲ್ಲ ಆ ಥರ. ಅದಕ್ಕೋಸ್ಕರ ಇದ್ರಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಇದು ಮಾಡಿದ್ರೆ ಗೊತ್ತಾಗಲ್ಲ ಅವಳಿಗೆ, ಲೈಕ್ ಔಟ್ಸೈಡ್ ಗೊತ್ತಾಗಲ್ಲ ಅವಳಿಗೆ. ತಿಂತಾ ಇರ್ತಾಳಲ್ಲ, ಅಷ್ಟು ಅಬ್ಸರ್ವ್ ಮಾಡಲ್ಲ. ಅದಕ್ಕೋಸ್ಕರ ತಂದರೆ ಇವನ್ನ ನನಗೂ ಈಸಿ ಆಗುತ್ತೆ. ಎಲ್ಲನೂ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಿ ಹೀಟ್ ಮಾಡಿದ್ದಾರೆ ಅಂತ. ಸ್ಯಾಂಡ್ವಿಚ್ ಮೇಕರ್ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಫುಲ್ಲು. ದಿಸ್ ಇಸ್ ನಾನ್ ಸ್ಟಿಕ್, ದಿಸ್ ಇಸ್ ಸ್ಟೀಲ್. ಇದು ಸಪೋರ್ಟಿಗೆ ಕೊಟ್ಟಿದ್ದಾರೆ. ಯೂಶ್ವಲಿ ಎಲ್ಲರ ಮನೇಲಿ ಇರುತ್ತೆ, ನಾನು ಇವಾಗ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ 3 ಐಟಮ್ಸ್ ಇದೆ, ಇನ್ನೂ ಬರಬೇಕು. ಹೇಳಿದ್ನಲ್ಲಾಗಲೇ ಸ್ಲಿಪ್ಪರ್ ಸ್ಟ್ಯಾಂಡು,
ಏನೇನು ಬರಬೇಕು ಗೊತ್ತಿಲ್ಲ, ಇನ್ನೊಂದು 2 ಬರಬೇಕು, ಜಾಸ್ತಿ ಇಲ್ಲ. ಸೊ ಇಷ್ಟು ಇವತ್ತೊಂದು ಮಿಶೋಯಿಂದ ತರಿಸಿರೋದು ಇಷ್ಟು ಐಟಮ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಭೀಮನ ಅಮಾವಾಸ್ಯೆ. ಸೊ ನಮ್ಮ ಮನೇಲಿ ನಾನು ಮಾಡ್ತಿರೋವಂಥದ್ದು ಇಲ್ಲಿ ಫಸ್ಟ್ ಭೀಮನ ಅಮಾವಾಸ್ಯೆ ಮೀನ್ಸ್ ದಾವಣಗೆರೆಯಲ್ಲಿ. ಸೊ ಸಿಂಪಲ್ ಪೂಜೆ ಮಾಡಿದ್ದೆ. ಇವನ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದಕ್ಕೆ ಮತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಬೇಗ ರೆಡಿ ಆಗಬೇಕಲ್ಲ, ಅದೇ ಒಂದು ದೊಡ್ಡ ಟಾಸ್ಕ್. ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಸೊ ಬೇಗನೆ ಆಯಿತು. ಫುಡ್ಡು ಬಿಸಿಬೇಳೆಭಾತು ಮತ್ತು ಪಾಯಸ ಸ್ವೀಟ್ ಮಾಡಿದ್ದೆ. ಸೊ ನಾನು ಸ್ನಾನ ಮಾಡಿಕೊಂಡೆ. ಸೊ ಅವರು ರೆಡಿ ಆಗ್ತಿದ್ದಾರೆ ಸ್ನಾನ ಆಗಿ. ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸಿದ್ರೆ ಅವರು ಪೂಜೆ ಮಾಡೋದಕ್ಕೆ ನೆಕ್ಸ್ಟ್ ಸರಿ ಆಗುತ್ತೆ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು. ಆ್ಯಂಡ್ ದೆನ್ ಪಾಯಸ ಮಾಡಿದ್ದೆ. ಪಾಯಸ ಇನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆ್ಯಂಡ್ ನಾವು ಮನೆಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಿಸಿಬೇಳೆಭಾತು ಅಷ್ಟೇ. ಯೂಶ್ವಲಿ ಬಿಸಿಬೇಳೆಭಾತು ಮಾಡಿದ್ರೆ ತುಂಬ ಬೇಗ ಆಗುತ್ತೆ. ಸೊ ನನ್ನ ಕಾನ್ಸೆಪ್ಟ್ ಅದೇ ಇತ್ತು, ನೈಟೆಲ್ಲ ಇದನ್ನೇ ಮಾಡಿದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ಬಿಸಿಬೇಳೆಭಾತು ಮಾಡಿ ಅವರಿಬ್ಬರನ್ನು ಕಳಿಸ್ಬಿಟ್ಟು ನಾನು ರಿಲ್ಯಾಕ್ಸಾಗಿ ತಿಂಡಿ ತಿಂತಾಯಿದ್ದೀನಿ. ಇದೇ ಒಂದು ದೊಡ್ಡ ರಿಲ್ಯಾಕ್ಸೇಷನ್ ಅಂತ ಹೇಳಬೇಕು. ಡೈಲಿ ರೂಟೀನಂದು ತಿಂಡಿ ತಿಂದರೆ ಆಲ್ಮೋಸ್ಟ್ ತಿಂಡಿ ಟೈಮ್ಗೆ ಎಲ್ಲ ಹೋಗಿ ಪೀಸ್ಫುಲ್ಲಾಗಿ ತಿನ್ಬೋದು ಅಂತ. ಸೊ ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.